ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಯತಿರಾಜ ಭಕ್ತಿ ವಾಹಿನಿ ನಮ್ಮ ಶ್ರೀಮಠದ ಒಂದು ಹೊಸ ಆವಿಷ್ಕಾರ. ಇದರ ಮುಖ್ಯ ಉದ್ದೇಶ ಹಿಂದೂ ಸಂಸ್ಕೃತಿ, ವಿಶಿಷ್ಟಾದ್ವೈತ ಸಿದ್ಧಾಂತ, ಸಂಗೀತ, ಸಾಹಿತ್ಯ, ಸಂಸ್ಕೃತ ಮತ್ತು ದಾಸ ಸಾಹಿತ್ಯ ಇತ್ಯಾದಿಗಳನ್ನು ಮುನ್ನೆಲೆಗೆ ತರುವಂತಹ ಒಂದು ದಿಟ್ಟ ಪ್ರಯತ್ನ. ಇದು ಶ್ರೀಗಳವರ ಪರಮ ಉದ್ದೇಶ. ಈ ಭಕ್ತಿ ವಾಹಿನಿಗೆ ಅಸಂಖ್ಯಾತವಾದಂತಹ ವೀಕ್ಷಕ ವರ್ಗದವರು ಇದ್ದಾರೆ. ಇಂದು ನಮ್ಮ ಒಡನೆ ಒಂದು ವಿಶೇಷವಾದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ವೀಕ್ಷಕರೇ, ಇಂದು ನಮ್ಮೊಡನೆ ಇದ್ದಾರೆ ಸಂಗೀತ ಪಿತಾಮಹರೆಂದೇ ಹೆಸರಾದಂತಹ ಶ್ರೀ ಪುರಂದರದಾಸರು, ಭಕ್ತಿಗೆ ಮತ್ತೊಂದು ಹೆಸರಾದಂತಹ ಕನಕದಾಸರ ಸಮಕಾಲೀನರಾದಂತಹ ಬೇಲೂರು ವೈಕುಂಠದಾಸರ ವಂಶಸ್ಥರು ಆದಂತಹ ಶ್ರೀಮತಿ ಸುಕನ್ಯಾರವರು ನಮ್ಮೊಡನೆ ಇದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಸುಕನ್ಯಾರವರೇ, ತಮಗೆ ಸ್ವಾಗತ. ಸುಕನ್ಯಾರವರೇ, ತಮ್ಮ ವಂಶಸ್ಥರಾದಂತಹ ಶ್ರೀ ವೈಕುಂಠದಾಸರ ಬಗ್ಗೆ ನಿಮಗೆ ತಿಳಿದಂತಹ ಕೆಲವು ಮಾಹಿತಿಯನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ತಮ್ಮನ್ನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲು ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಪೆದ್ದ ಹುಡುಗನಿಗೆ ಏನೂ ಇದಿರಲಿಲ್ಲ. ಎಲ್ಲರೂ ಅಯ್ಯೋ ಇವನೊಬ್ಬ ಮಂಕ, ಇವನೊಬ್ಬ ಪೆದ್ದ ಅನ್ನೋ ಥರ ಅವರನ್ನು ಟ್ರೀಟ್ ಮಾಡ್ತಾಯಿದ್ರು. ಆಮೇಲೆ ಹಾಗೆ ಅವರು ಸ್ಕೂಲು ಯಾವ ಕಡೆಗೂ ಹೋಗೋದು ಬೇಕಾಯಿತು ಅಂತಂದು ದೇವಸ್ಥಾನಕ್ಕೆ ಹೋಗೋದು, ಕೂತ್ಕೊಳ್ಳೋದು, ಇಲ್ಲ ಮನೆಗೆ ಬರೋದು, ಅದು ಬಿಟ್ಟುಬಿಟ್ರೆ ಬೇರೆ ಎಲ್ಲ ಮಕ್ಕಳ ಹಾಗೆ ಯಾವುದೇ ಒಂದು ಸ್ಕೂಲ್ಗೆ ಹೋಗೋದಾಗಲಿ ಒಂದು ಇದಾಗಲಿ ಮಾಡ್ತಾಯಿರಲಿಲ್ಲ. ಎಲ್ಲರೂ ಇವನು ತಲೆಕೆಟ್ಟವನು ಅನ್ನೋ ಥರ ಎಲ್ಲರೂ ಇದು ಮಾಡ್ತಾಯಿದ್ರು. ಆದರೆ ಕಾಲಕ್ರಮೇಣ ಏನಾಯಿತು ಅಂತಂದರೆ ಅವರ ಒಂದು ಇದು ಸ್ವಲ್ಪ ಹೊರಗಡೆ ಬರೋಕ್ಕೆ ಶುರುವಾಯಿತು. ಅವರು ದೇವರು ಇದರಲ್ಲೇ ಹೋಗಿ ಕೇಶವ್ರ ಮುಂದೆ ನಿಂತ್ಕೊಂಡು ಕೇಶವ್ರ ಮುಂದೆ ತನಗೆ ತಾನೇ ಹಾಡೋಕ್ಕೆ ಶುರು ಮಾಡೋರು. ಅಲ್ಲಿ ಪ್ರತಿಯೊಂದು ಇದರಲ್ಲೂ ಏನೋ ಇದೆ ಈ ಹುಡುಗನ ಒಂದು ಇದರಲ್ಲಿ ಅನ್ನೋದು ಒಂದು ಸ್ವಲ್ಪ ಜನಗಳಿಗೂ ಗೊತ್ತಾಗ್ತಾ ಬಂತು. ಅದೇ ರೀತಿ ಮುಂದುವರ್ಕೊಂಡು ಹೋಯಿತು. ತಾವು ಹೇಳೋದು ನೋಡ್ತು. ಆಮೇಲೆ ಸ್ವಲ್ಪ ಅವರು ದೊಡ್ಡವರಾದ ಮೇಲೆ ಕನಕದಾಸರು, ಪುರಂದರದಾಸರು ಅವರೆಲ್ಲರಿಗೂ ಇವರ ಒಂದು ವೈಕುಂಠದಾಸರ ಒಂದು ಇದು ಗೊತ್ತಾಯಿತು. ನೀವು ಇದೆಲ್ಲ ಹೇಳೋದು ನೋಡ್ತು ಅಂತ ಹೇಳಿದ್ರೆ, ಪುರಾಣದಲ್ಲಿ ಜಡಭರತ ಮಹರ್ಷಿ ಇದಾನಲ್ಲ, ಆ ರೀತಿಯೇ ತಮ್ಮ ಪೂರ್ವಜರು ಕೂಡ ರಿಯಲ್ ಥಿಂಗ್. ಖಂಡಿತ ತುಂಬ ಸಂತೋಷದ ವಿಚಾರ. ಕಾರಣ ಯಾಕೆಂತಂದರೆ ಇದು ಆಮೇಲೆ ಮತ್ತೊಂದು ಪ್ರಶ್ನೆ ತಮ್ಮಲ್ಲಿ ಕೇಳಬೇಕು ಅಂತ ಇರೋದು ಏನು ಅಂದರೆ, ತಮ್ಮ ಪೂರ್ವಜರು ಪುರಂದರದಾಸರು ಕನಕದಾಸರ ಜೊತೆ ಸಮಕಾಲೀನರು ಅನ್ನೋದು ನಾವು ತಿಳಿದು ಬಂದಿರುವಂತಹ ವಿಚಾರ. ಅದರ ಬಗ್ಗೆ ಕೆಲವು ವಿಷಯಗಳನ್ನು ದಯವಿಟ್ಟು ತಿಳಿಸ್ಕೊಡಿ. ಅದೇನೇ, ಇವಾಗ ಕನಕದಾಸರು, ಪುರಂದರದಾಸರು, ವೈಕುಂಠದಾಸರು ಇವರು ಎಲ್ಲರೂ ಸಮಕಾಲೀನರು. ಇವರ ನಮ್ಮ ಆಗಿನ ಕಾಲದಲ್ಲಿ ನಮ್ಮವರು ಬ್ರಾಹ್ಮಣರು ಅನ್ನೋ ಒಂದು ಶ್ರೇಷ್ಠತೆ ಇತ್ತು ಅಂತ ಇವರು ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಆದರೆ ಅವರುಗಳು ನಮ್ಮ ಮನೆಗೆ ಬರ್ತಾಯಿದ್ರು. ಆದರೆ ನಮ್ಮ ಮನೆಗೆ ಬಂದರೆ ಅವರುಗಳು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಅವರಿಗೆ ಸಮವಾದ ಇದನ್ನು ಕೊಡ್ತಾಯಿದ್ರು. ಆದರೂ ಮನೆ ಒಳಗಡೆ ಸೇರಿಸ್ತಾ ಇರಲಿಲ್ಲವಂತೆ. ಹೊರಗಡೆ ಒಂದು ಪ್ರಾಕಾರದ ಥರ ಒಂದು ಇಷ್ಟಾಗಲ ಜಾಗ ಇವತ್ತಿಗೂ ಇದೆ. ಆ ಜಾಗದಲ್ಲಿ ಅವರನ್ನೆಲ್ಲ ಕೂರಿಸಿ ಮಾಡಿ ಅವ್ರಿಗೆಲ್ಲ ಪ್ರತಿಯೊಂದು ಇದನ್ನು ಮಾಡ್ತಾಯಿದ್ರು. ಆದರೂ ಮನೆ ಒಳಗಡೆ ಸೇರಿಸ್ತಾ ಇರಲಿಲ್ಲ. ಅವಾಗೆಲ್ಲ ತುಂಬ ಇದು ತಾನೆ. ಅವ್ರು ಅಲ್ಲೇ ಕೂತ್ಕೊಂಡು ಎಲ್ಲರೂ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ, ಅಲ್ಲಿ ಎಲ್ಲರೂ ಕೂತ್ಕೊಂಡು ಸಂಗೀತ ಇದನ್ನು ಮಾಡೋರಂತೆ, ಇದು ಮಾಡಿ ಎಲ್ಲ ಮಾಡ್ತಾಯಿದ್ರು. ಆದರೆ ಮನೆ ಒಳಗಡೆಗೆ ಅವರು ಬರ್ತಾ ಇರಲಿಲ್ಲವಂತೆ. ಆ ಒಂದು ಇದಿತ್ತು. ಇದು ಬಹಳ ಕುತೂಹಲಕರವಾದಂತಹ ಒಂದು ವಿಚಾರ ಇದು. ಆಮೇಲೆ ಸರಿ, ಹೀಗೆ ಸ್ವಲ್ಪ ಹೊತ್ತು ನಡೆದ ಮೇಲೆ ಒಂದು ಸಲ ಕನಕದಾಸರು ಅವನು ಬೇಡ ಅಂದ್ಬಿಟ್ಟು ಬರಬೇಡ ಅಂತ ಹೇಳಿದ್ರು. ಅವ್ನು ಬೇಡ್ರ ಜಾತಿನವನು ಅಂತ. ಒಂದು ಸ್ವಲ್ಪ ಪುರಂದರದಾಸರು ಬಂದ್ರಂತೆ. ಯಾಕೋ ಕನಕ ಇಲ್ಲಿ ಕೂತ್ಕೊಂಡಿದೀಯಾ ಅಂತ ಕೇಳಿದ್ರಂತೆ. ನಾನು ಇಲ್ಲಿ ಕೂತಿದ್ದೀನಪ್ಪ, ಇಷ್ಟೊಂದು ದಿವಸ ಆಯಿತು. ಇಲ್ಲ, ಎಲ್ಲ ಕೊಡ್ತಾ ಇದ್ದಾರಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇದ್ದೀನಿ, ದೇವ್ರ ಸೇವೆ ಮಾಡ್ಕೊಂಡು ಇದ್ದೀನಿ. ಆವಾಗ ಒಳಗಡೆ ಹೋಗಿ ಹೇಳಿದ್ರಂತೆ. ಆವಾಗ ಅವರು ಒಳಗಡೆಯಿಂದ ವೈಕುಂಠದಾಸರು ಓಡೋಡಿ ಬಂದು ಅವ್ರ ಕಾಲಿಗೆ ಬಿದ್ದು, ನನಗೆ ಗೊತ್ತಾಗಲಿಲ್ಲಪ್ಪ ನೀ ಕನಕ ಅಂದ್ಬಿಟ್ಟು, ಯಾರೋ ಅಂದ್ಕೊಂಡ್ಬಿಟ್ಟೆ ನಾನು, ನನಗೆ ಕ್ಷಮಿಸ್ಬಿಡು ಅಂತ ಹೇಳಿದ್ರು. ಹೀಗಾಗಿ ಅವರ ಒಂದು ಗುಂಪು ಇದಾಯಿತು. ಅಂದರೆ ಆ ಸಹವಾಸದ ಒಂದು ಸಮಕಾಲೀನರಾಗಿದ್ದರಿಂದ ಒಂದು ರೀತಿ ಸಮಾನತೆಯನ್ನು ಕೂಡ ಅವರು ತೋರಿಸಿದ್ರು. ಮತ್ತೊಂದು ಪ್ರಶ್ನೆ ತಮ್ಮಲ್ಲಿ, ಶ್ರೀ ಕನಕದಾಸರು ಬೇಲೂರು ವೈಕುಂಠದಾಸರಿಗೆ ಬಹಳಷ್ಟು ಸೇವೆಯನ್ನು
ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ದೇವಿಟಿಗೆಯನ್ನು ಹಿಡ್ಕೊಂಬರೋದು, ಅವರ ಮನೆ ತನಕ ಕರ್ಕೊಂಬರೋದು, ದೇವಸ್ಥಾನಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗೋದು, ದೇವಸ್ಥಾನದಿಂದ ಕರ್ಕೊಂಡು ಬಂದ್ಬಿಡೋದು. ಯಾಕೆಂದರೆ ಅವರು ಚಿಕ್ಕವರು, ನಮ್ಮ ಮುತ್ತಾತ ವಯಸ್ಸಾದವರು. ಸೊ ಆ ಥರ ಒಂದು ಇದು ಇತ್ತು ಅವ್ರಿಗೆ. ಅಂದರೆ ಯಾವ ಥರ ಅಂದರೆ ಒಂದೇ ದೇಹ ಎರಡು ಆತ್ಮ ಅನ್ನೋ ಥರ ಅವರು ಒಂದು ಇದು ಇತ್ತು. ಅಷ್ಟು ಒಬ್ರಿಗೊಬ್ರು ಹೊಂದಿಸ್ಕೊಂಡಿದ್ರು. ಪುರಂದರದಾಸರು ಬಂದರು, ವಾಪಸ್ ಹೊಟ್ಟೋದ್ರು. ಆದರೆ ಕನಕದಾಸರು ಮಾತ್ರ ಅಲ್ಲಿ ಒಂಥರ ಇದು ಅನ್ನೋ ಥರ ಉಳ್ಕೊಂಡಿದ್ರು. ಅಂದರೆ ಬಹಳ ಆತ್ಮೀಯತೆ ಒಂಥರ ಒಂದೇ ಇದು ಅನ್ನೋ ಥರ. ಯಾಕೆಂತಂದರೆ ದಾಸರ ಕೃತಿನೂ ಕೂಡ ಇದೆ, ದಾಸರ ಮನೆಯ ದಾಸನು ನಾನು ಅಂಥೇಳಿ ದಾಸರು ಹೇಳಿರೋರಲ್ಲ. ಹೌದು. ಇನ್ನೊಂದು ಕುತೂಹಲಕರವಾದಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಶ್ರೀ ವೈಕುಂಠದಾಸರ ಭಕ್ತರಿಗೆ ಒಬ್ಬರಿಗೆ ಹಾವು ಕಡಿತು ಅಂತ ಹೇಳಿ ವಿಚಾರನೂ ಕೂಡ ನಾವು ಕೇಳಿದ್ದೀವಿ, ನೋಡಿದ್ದೀವಿ ಕೂಡ ಅದನ್ನು. ಹೌದು. ಇದ್ರದ ಬಗ್ಗೆ ಒಂದೆರಡು ಮಾಹಿತಿ ದಯವಿಟ್ಟು ಕೊಡಿ. ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದೇನು ಅಂತಂದರೆ, ಅದು ಹಾವು ಕಚ್ಚಿದಾಗ ಅವನಿಗೆ ಒಂಥರ ಇದಾಗ್ತಲ್ಲ, ಜ್ಞಾನ ಹೋದಂಗೆ ಆಯ್ತಲ್ಲ. ಆವಾಗ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೇಶವ್ರ ಮುಂದೆ ಇದು ಮಾಡಿಬಿಟ್ಟು ಮಲಗಿಸಿ, ಆಮೇಲೆ ಅದು ತೀರ್ಥ ಇರುತ್ತಲ್ಲ, ದೇವ್ರ ತೀರ್ಥ, ಅದನ್ನು ತಂದು ಹೀಗೆ ಚುಮ್ಸಿದಾಗ ಅವನಿಗೆ ಜೀವ ಬಂತು ಅಂತ ನಾನು ಕೇಳಿದೆ. ನನಗೂ ಅದು ಕರೆಕ್ಟಾಗಿ, ನನಗೂ ತುಂಬ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಬಟ್ ಇಷ್ಟರ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಸತ್ತೋಗಿ ಆಲ್ಮೋಸ್ಟ್ ಸತ್ತೋಗಿದ್ದ ಆ ಹುಡುಗ. ಅವರ ತಾಯಿಯವರು ತಂದೆ ಬಲವಂತವಾಗಿ ಕರ್ಕೊಂಡು ಬಂದು, ದೇಹ ಇತ್ತು ಸರಿ, ಕರ್ಕೊಂಡೋಗಿ ದೇವ್ರ ಮುಂದೆ ಕೇಶವ್ರ ಮುಂದೆ ಮಲಗಿಸಿ, ನೋಡಪ್ಪ ನೀನು ಕೇಶವ್ರನ್ನ ಕೇಳ್ಕೊಂಡ್ರಂತೆ ಅವರು ವೈಕುಂಠ, ಪಾರಪ್ಪ ನೀವು ದಯೆಯಿಂದ ಅಕ್ಕ, ಮುನ್ಕೆ ಮೇಲೆ ನಂಬಿಕೆಯಿಂದ ಅಕ್ಕ, ಇನ್ನು ಫಸ್ಟ್ಲಿ ಪರಚ್ಕೊಡೆ, ಅವ್ರ ತಾಯಿಯವ್ರ ದುಃಖ ತೋಪ್ನವ್ರ ದುಃಖ ನಿಂಗೆ ಪಕ್ಕದ ಕಕ್ಕೊಂಡಿಲ್ಲ ಅಂತ ಹೇಳಿದ್ರಂತೆ. ಆವಾಗ ಆ ದೇವ್ರ ತೀರ್ಥ ಅಂತಂದ್ಬಿಟ್ಟು ಅವನ ಮೇಲೆ ಪ್ರೋಕ್ಷಣೆ ಮಾಡೋರಂತೆ, ಎದ್ದು ಕೂತ್ನಂತೆ. ಇದನ್ನು ನಾವು ಇದು ಮಾಡೋದಾದರೆ ನಮ್ಮ ರಾಮಾನುಜರ ಚರಿತ್ರೆಯಲ್ಲೂ ಕೂಡ ಹೇಗೆ ಅಂತ ಹೇಳಿದ್ರೆ, ಯಾದವ ಪ್ರಕಾಶರಿಂದ ಯಾವೊಂದು ಕೆಟ್ಟ ಶಕ್ತಿಯನ್ನು ಓಡಿಸೋಕ್ಕಾಗಲಿಲ್ವೋ ಆಗ ರಾಮಾನುಜರು ತಮ್ಮ ಒಂದು ದಿವ್ಯ ಪ್ರಭಾವದಿಂದ ಆ ಶಕ್ತಿಯನ್ನು ಹೊಡೆದೋಡಿಸಿದ್ದು. ಮತ್ತು ರಾಮಾನುಜರು ಕರ್ನಾಟಕಕ್ಕೆ ದಯಮಾಡಿಸಿದಾಗ ವಿಷ್ಣುವರ್ಧನನ ಮಗಳಿಗೆ ಹಿಡಿದಂತಹ ಆ ಒಂದು ಇದನ್ನು ಶಕ್ತಿಯನ್ನು ಓಡಿಸಿ ಇದು ಮಾಡೋದು ಅಂತ ಹೇಳಿ ಇದು ಮಾಡಿದಾಗ, ಅಷ್ಟೇ ರಾಮಾನುಜೀಯ ಸಿದ್ಧಾಂತದಲ್ಲಿ ಬಂದಿರುವಂತಹ ಶ್ರೀ ವೈಕುಂಠದಾಸರು ಕೂಡ ರಾಮಾನುಜ ಸಿದ್ಧಾಂತದಲ್ಲೇ ಬೆಳೆದಂಥವರು ಕೂಡ. ಅದು ನಿಜವಾಗಲೂ ಬಹಳ ಸ್ತುತ್ಯವಾದಂತಹ ಕೆಲಸ ಮಾಡಿದ್ದಾರೆ. ಇದು ಮಾತ್ರ ಇದು ಸತ್ಯದ ವಿಷಯ. ಇದು ಆ ಥರ ಆಗಿ ಅವರನ್ನು ಬದುಕಿಸಿದ್ರು. ಆವಾಗಲಿಂದ ಸ್ವಲ್ಪ ಇವರಿಗೆ ಇದಾಯಿತು, ಇವನು ತುಂಬ ಶಕ್ತಿವಂತ, ಇವನು ಸುಮ್ಮನೆ ಆರ್ಡಿನರಿ ಅಲ್ಲ ಅನ್ನೋ ಒಂದು ಇದು ಅವ್ರಿಗೆ ಬಂತು ಜನಗಳಿಗೆ. ಆವಾಗ ಸ್ವಲ್ಪ ಮರ್ಯಾದೆ ಬಂತು, ಅಲ್ಲಿ ತನಕ ಏನೋ ಮರ್ಯಾದೆ ಇರಲಿಲ್ಲ. ಆ ತರಹ ಅಲ್ಲ ಕಾರಣ ಅಂದರೆ ಮಹಾತ್ಮರಿಗೆ ಕಾರಣ ಯಾಕೆಂತಂದರೆ, ತಮ್ಮ ಒಂದು ಶಕ್ತಿಯ ಬಗ್ಗೆ ಎಷ್ಟೇ ಇದ್ರೂ ಕೂಡ ಬೇರೆಯವರನ್ನು ನಂಬಿಸಿಬಿಟ್ಟು ಅವರ ಹೆಸರು ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾವುದೂ ಏನಿರೋದಿಲ್ಲ ಅಲ್ವಾ. ಅದೇ ಥರ ನಮ್ಮ ಪೂರ್ವಜರು ಕೂಡ ವೈಕುಂಠದಾಸರು ತಮ್ಮ ದಾಸಿ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೃಷಿಯನ್ನು ಮಾಡಿದ್ದಾರೆ. ಅದು ಹೌದು, ಬಹಳಷ್ಟು ಕೃತಿಗಳನ್ನು ಕೂಡ ಅವರು ಮಾಡಿದ್ದಾರೆ. ಆ ಕೃತಿಗಳೆಲ್ಲ ಇಲ್ಲಿದೆ ನೋಡಿ. ಆ ಕೃತಿಗಳಲ್ಲಿ ಯಾವುದಾದ್ರೂ ಒಂದು ಕೃತಿಯನ್ನು ನಮ್ಮ ಪ್ರೇಕ್ಷಕ ವರ್ಗಕ್ಕೆ ದಯವಿಟ್ಟು ನೀವು ನನಗೆ ಬರೋದನ್ನು ಹೇಳ್ತೀನಿ. ಹೇಳಿ ದಯವಿಟ್ಟು ಹೇಳಿ. ಅದನ್ನು ನೋಡಿಬಿಟ್ಟು ನನಗೆ ಯಾವ್ದು ಬರುತ್ತೆ ಎಲ್ಲನೂ ಇದೆ ಅವ್ರದ್ದು ಕೃತಿ, ಫುಲ್ ಇದೆ. ಬಂಟನಾಗಿ ಬಾಗಿಲ ಕಾಯುವೆ ಹರಿಯೇ ವೈಕುಂಠದಾಸರ ಸಂಪಿನ ಮನೆಯ, ಬಂಟನಾಗಿ ಬಾಗಿಲ ಕಾಯುವೆ ಹೊರಸುತ್ತು ಪ್ರಾಕಾರ ಸುತ್ತಿನ ಬರುವೆ, ಹೊರಸುತ್ತು ಪ್ರಾಕಾರ ಸುತ್ತಿನ ಬರುವೆ, ಬರುವ ಹೋಗುವರ ವಿಚಾರಿಸಿ ಬಿಡುವೆ, ಬರುವ ಹೋಗುವರ ವಿಚಾರಿಸಿ ಬಿಡುವೆ, ಕರದಿ ಕೋಲ ಪೊತ್ತು ಅಲ್ಲೇ ನಿಂದಿರುವೆ, ಕರವ ಕೋಲ ಪೊತ್ತು ಅಲ್ಲೇ ನಿಂತಿರುವೆ,
ಶ್ರೀಹರಿಯ ವಾರಗದ ಸಮ್ಮುಖದಲ್ಲಿರುವೆ, ಬಂಟನಾಗಿ ಬಾಗಿಲ ಕಾಯ್ವೆ, ಹರಿಯೇ ವೈಕುಂಠದಾಸರ ಸಂಪಿನ ಮನೆಯ ಬಹಳ ಮಧುರವಾಗಿ ಹಾಡಿದ್ರಿ. ಗೊತ್ತಿಲ್ಲ. ಶ್ರೀ ವೈಷ್ಣವ ತತ್ವದಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ದಾಸತ್ವ ಅಂತ ಹೇಳಿದ್ರೆ ತೊಂಡನ್ ಚಡಹೋಪನ್ ಅಂತ ಹೇಳಿ ನಮ್ಮಾಳ್ವಾರ ಹೇಗೆ ಹೇಳ್ಕೊಂಡ್ರು. ಸರಿಯಾಗಿ ಬಂತಮ್ಮ, ಬಹಳ ಮಧುರವಾಗಿ ಹಾಡಿದ್ದೀರಿ ಅಂತ ಹೇಳಿದ್ನಲ್ಲ, ಅದನ್ನೇ ಕುಲಶೇಖರ ಆಳ್ವಾರ್ ಅವರು ಕೂಡ ತಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಮಾಮ್ ಅಂತ ಹೇಳಿ ಈ ದಾಸತ್ವ ಅಂತ ಹೇಳಿದ್ರೆ ಅದು ಬಹಳ ಇದು ನೀವು ನಂಬ್ತೀರಾ ಬಿಡ್ತೀರಮ್ಮ. ನಾನು ಇದನ್ನು ಶುರು ಮಾಡಿದ್ರೆ ನಾನು ಇಲ್ಲಿರಲ್ಲ. ನಿಜ, ಅದಪ್ಪ ಹೇಳೋದು ಕಾರಣ ಯಾಕೆಂತಂದರೆ ಒಂಥರ ಈ ಭಕ್ತಿಯ ಮತ್ತು ಪೂರ್ವಜರ ಒಂದು ಸ್ಮರಣೆ ಇದೆ ನೋಡಿ. ಅದು ಹೇಗೆ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮರೆಯುವಂಥದ್ದು ನಿಜವಾಗಲು. ಮತ್ತೊಂದು ಪ್ರಶ್ನೆ ತಮ್ಮಲ್ಲಿ, ಈಗ ಈ ಕೃತಿಗಳೆಲ್ಲ ನೀವು ಹಾಡಿದ್ರಿ, ಬಹಳ ಸಂತೋಷದ ವಿಚಾರ. ಈ ಕೃತಿಗಳ ಸಂಗ್ರಹ ಮತ್ತು ಪ್ರಕಟಣೆ ಬಗ್ಗೆ ಏನಾದರೂ ಕ್ರಮ ನೀವು ತಗೊಂಡು? ಇದರ ಸಂಗ್ರಹ ಮತ್ತು ಒಂದು ಇದರ ಏನಿದೆ ಅಂತಂದರೆ, ಬೇಲೂರಿನಲ್ಲಿ ಬೇಲೂರು ಕೃಷ್ಣಮೂರ್ತಿ ಅಂತ ಇದ್ದಾರೆ. ಅವರು ಹೈಸ್ಕೂಲ್ ಟೀಚರ್, ಅಂದರೆ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ. ಅವರು ಆ್ಯಕ್ಚುಲಾಗಿ ನಮ್ಮ ಮನೆಯಲ್ಲೇ ಬಾಡಿಗೆಗಿದ್ದರು. ಅಂದರೆ ಬೇಲೂರು ಮನೆ ಇವಾಗ ಏನಿದೆ ಆ ಮನೆಯಲ್ಲಿ ಅವರು ಬಾಡಿಗೆಗಿದ್ದರು. ಅವ್ರಿಗೂ ಕೂಡ ತುಂಬ ಇದು ಅಂತಂದರೆ ಬಹಳವಾದ ಒಂದು ಒಂಥರ ಇದು, ಅವ್ರಿಗೂ ಆ ಮನೆಯಲ್ಲೇ ಇದ್ದು ಒಂಥರ ಆ ಒಂದು ಇದು ಸಂಸ್ಕಾರ ಬಂದ್ಬಿಟ್ಟಿತ್ತು, ಪ್ರಭಾವ ಬಂದ್ಬಿಟ್ಟು. ಸುಮಾರು ಒಂದು 20 ವರ್ಷಗಳ ಕಾಲ ಇದ್ದರು ಅವರು ನಮ್ಮ ಮನೇಲಿ. ಸೊ ಅಲ್ಲೇ ಇದ್ದು ಅವರಿಗೆ ಯಾವ ಒಂದು ಭಕ್ತಿಯೋ ಅವರು ಸ್ಮಾರ್ತರು, ನಮ್ಮವರಲ್ಲ. ಅವರಿಗೆ ಒಂದು ರೀತಿಯಾದ ಇದಿತ್ತು ನೋಡಿ. ಇಲ್ಲಿ ಬರೆದಿದ್ದಾರೆ ನೋಡಿ, ಬೇಲೂರು ಕೃಷ್ಣಮೂರ್ತಿ ವೈಕುಂಠದಾಸ. ನೋಡಿ, ಬೇಲೂರು ವೈಕುಂಠದಾಸರ ಈ ಪುಸ್ತಕದ ಪ್ರಕಟಣೆ ಬಗ್ಗೆ ನೀವು ಬಹಳಷ್ಟು ಇದು ಮಾಡಿದ್ದೀರಿ ಅಂತ ಇದನ್ನು ನೀವೇ ತೋರಿಸ್ಬೋದು ನೋಡಿ. ಬೇಲೂರು ವೈಕುಂಠದಾಸರು ಅನ್ನೋದು ಬಹಳ ಈ ಒಂದು ಪ್ರಕಟಣೆ ಹೊರಗಡೆ ತಂದಿದ್ದೀರಿ ನೀವು ಅಂತಾಯಿತು. ಮತ್ತೊಂದು ವಿಚಾರ ನಾನು ಕೇಳಬೇಕು ಅಂತಿದ್ದೀನಿ. ವೈಕುಂಠದಾಸರ ಮನೆಗೆ ಸಾಕ್ಷಾತ್ ಕೃಷ್ಣ ಕೇಶವನೇ ಮನೆಗೆ ಬಂದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರು ಕೊಟ್ಟಂತಹ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮತ್ತು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನೇ ಮುಂದಿನ ದಿನ ನೋಡಿದಾಗ ಅವರು ಕೇಶವನ ಪಾದದಡಿಯಲ್ಲಿ ಇದ್ದಂತೆ ಅದೇ ತರಹನೇ ಪ್ರಸಾದವನ್ನು ಮಹಾಲಕ್ಷ್ಮಿಯವರ ಸನ್ನಿಧಾನದಲ್ಲಿ ನೋಡೋ ತರಹ ಒಂದು ವಿಚಾರವನ್ನು ನಾವು ಕೇಳ್ಪಟ್ಟಿದ್ದೇವೆ. ಅದ್ರ ಬಗ್ಗೆ ಒಂದು ಖಚಿತವಾದ ಮಾಹಿತಿ ನಿಮ್ಮಲ್ಲದೆ ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಹೇಳಬೇಕಾದನ್ನು. ಇದು ಹೇಗಾಯಿತು ಅಂತಂದರೆ, ಒಂದು ಸಲ ತಿರುವಿದ್ಯಾನ ಇರೋದು ಬಂತು. ಅಲ್ಲಿ ನಮ್ಮದು ಯಗಚಿ ನದಿ ಹರಿಯುತ್ತೆ. ಆ ಯಗಚಿ ನದಿ ಆ ಕಡೆಯಿಂದ ಬ್ರಾಹ್ಮಣರು ಬರಬೇಕು. ಆವಾಗ ಆವತ್ತಿನ ದಿವಸ ನಮ್ಮ ಮನೆಯ ನತದೃಷ್ಟಕ್ಕೆ ಏನಾಯಿತು, ನದಿ ಉಕ್ಕರಿದು ಬಿಡ್ತು ಮೇಲಕ್ಕೆ. ಅವರು ಯಾರಿಗೂ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಯಾವ ಬ್ರಾಹ್ಮಣರನ್ನ ಇವ್ರು ಕರೆದಿದ್ದರು ಅವೆಲ್ಲ ನಿಟ್ಟುಪವಾಸದಲ್ಲಿ ಮಾಡ್ತಾಯಿದ್ರು, ಈಗಿನ ಕಾಲದಂಗಲ್ಲ. ಆವಾಗ ನಮ್ಮ ಮುತ್ತಾತ ಅವ್ರಿಗೆಲ್ಲ ಇದು 2 ಗಂಟೆ ಆದರೂ ಬರಲಿಲ್ಲ. ಕೇಶವ ಹೊಟ್ಟೆ ಕಾಯಂದಿಕ್ಕಿರ್ದಪ್ಪ, ಎನ್ನ ಪಂಡ್ರಿದಪ್ಪ, ರೊಂಬ ಪಸಿಂಜ್ಕೊಂಡಿಕ್ಕಿರ್ದಪ್ಪ ಅಂತ ಇವರು ಬೀದಿಲಿ ಹೋಗಿ ನಿಂತ್ಕೊಂಡ್ರಂತೆ. ಆಮೇಲೆ ಇವರ ಆ ಥರ ಕೇಳ್ಕೊಂಡ್ಮೇಲೆ ಇವರು ಕರೆದವ್ರು ಬಂದ್ರಂತೆ ಮನೆಗೆ. ದಿಸ್ ಎ ರಿಯಾಲಿಟಿ. ಬಂದ್ರಂತೆ, ಇವ್ರು ಯಾರು ಕರೆದಿದ್ರು ಅವರೇ ಬಂದ್ರಂತೆ. ಬಂದರು, ಆಮೇಲೆ ಎಲ್ಲ ಇದು ಮಾಡಿದ್ರು, ಊಟ ಮಾಡಿದ್ರು. ಆಗಿನ ಕಾಲದಲ್ಲಿ ಪಂಚೆ ಜೋಡಿ ಕೊಡ್ತಾಯಿದ್ರಂತೆ ಊಟ ಆದಮೇಲೆ ಬ್ರಾಹ್ಮಣರಿಗೆ. ಆಮೇಲೆ ಪಂಚೆ ಜೋಡಿ ಕೊಟ್ರಂತೆ. ಆಮೇಲೆ ಇದನ್ನು ತಿಂಡಿ ಮಾಡಿರೋ ತಿಂಡಿ ಇದನ್ನೆಲ್ಲ ಒಂದು ಇದರಲ್ಲಿ ಕವರಲ್ಲಿ ಹಾಕಿ ಕೊಟ್ರಂತೆ. ಅದನ್ನು ತೊಗೊಂಡು ಹೋಗಿ ಆಮೇಲೆ ಇವರು ಸುಮ್ಮನಾಗ್ಬಿಟ್ರು. ಇವ್ರಿಗೇನು ಗೊತ್ತಾಗಲಿಲ್ಲ. ಅಂದರೆ ಬ್ರಾಹ್ಮಣರು ಬಂದರು, ಊಟ ಮಾಡಿದ್ರು, ಹೋದರು ಅಂದ್ಕೊಂಡ್ರು, ಸುಮ್ಮನಾಗ್ಬಿಟ್ರು. ಆಮೇಲೆ ಸಾಯಂಕಾಲ ಬಾಗಲ್ ದೇವಸ್ಥಾನ ತೆಗೆದ್ರಂತೆ. ಮೊದಲೇ ಸ್ವಲ್ಪ ಅಲ್ಲಿಂದ ಜನಗಳಿಗೆಲ್ಲರಿಗೂ ಗೊತ್ತಿತ್ತು ಇವರು ಒಂಥರ ದೈವ ಭಕ್ತರು, ದೈವರ ಒಂದು ಇದು ಇವರು ಅನ್ನೋದು ಗೊತ್ತಿತ್ತು. ಆಮೇಲೆ ಸರಿ ಸಾಯಂಕಾಲ ಹೋಗಿ ದೇವಸ್ಥಾನದ ಬಾಗಿಲು ತೆಗೆದ್ರಂತೆ. ಬಾಗಿಲು ತೆಗೆದು ಒಳಗಡೆ ಹೋದರೆ ಕೇಶವ ಮುಂದೆ ಇವ್ರು ಕೊಟ್ಟಿದ್ದ ಪಂಚೆ ಜೋಡಿ, ಆಮೇಲೆ ತಾಯಿ ಮುಂದೆ ಇವ್ರು ಕೊಟ್ಟಿದ್ದ ಬಾಗಣ ಎಲ್ಲ ಏನೇನು ಕೊಟ್ಟರೆ ಎಲ್ಲನೂ ಅಲ್ಲೇ ಇತ್ತು. ಆವಾಗ ಒಂಥರ ಊರಿನವ್ರಿಗೆಲ್ಲ ಇದಾಗೋಯ್ತು, ಓ ಇವರು ಪ್ರತ್ಯಕ್ಷ ದೇವರೇ, ಇವರು ಈ ಇದರಲ್ಲಿ ಈ ಥರ ಇದು ಮಾಡ್ತಾ ಇರೋದು, ಎಂಥ ದೇವರು ಇವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾನಲ್ಲ, ಎಂಥ ಒಂದು ಪುಣ್ಯವಂತರು ಇವರು ಅಂತ ಹೇಳಿ
ಆವತ್ತು ಅನಂತಪೀಠಾರೋಹಣ. ಹಬ್ಬ ಆವತ್ತಿನ ದಿವಸ ಅನಂತಪೀಠಾರೋಹಣದ ದಿವಸ ಸುಮಾರು ಒಂದು ಅಷ್ಟೇ ವರ್ಷಗಳಿಂದ ದೊಡ್ಡ ಹೆಡೆ ಮಾಡಿಸ್ಕೊಟ್ಟಿದ್ದಾರೆ ಇದನ್ನು. ಇವಾಗ 7 ಎಡೆ ಸರ್ಪ ಅಲ್ಲಿ ಏನಿದೆ ಅನಂತಪೀಠಾರೋಹಣ, ಅದು ಇವತ್ತಿಗೂ ನಮ್ಮದೇನೆ. ಆವತ್ತಿನ ದಿವಸ, ಅವತ್ತಿನಿಂದ ಇವತ್ತಿನವರೆಗೂ ಅದು ಅನಂತಪೀಠಾರೋಹಣ ನಮ್ಮನೆಯದು, ನಾವೇ ಮಾಡಿಸ್ತೀವಿ. ನಾನೇನು ಮಾಡ್ತೀನಿ ಆವತ್ತಿನ ದಿವಸ, ಈಗ ಸುಮಾರು ಒಂದು 25 ವರ್ಷದಿಂದಾನೇ ಅನಂತಪೀಠ, ಮೊದಲು ಊಟ ಅಂತ ಹಾಕ್ತಾ ಇರಲಿಲ್ಲ, ಇವಾಗ ಎಲ್ಲರೂ ಊಟ ಪ್ರತಿ ದಿವಸ 10 ದಿವಸನೂ ಊಟ ಹಾಕ್ತೀವಿ ಅಲ್ಲಿ. ನಾನೇ ಪ್ರೆಸಿಡೆಂಟ್ ಅಲ್ಲ ಇದ್ರ ದಿವಸ 10 ದಿವಸ ರಥೋತ್ಸವ ನಡೆಯುತ್ತೆ. ಅದು ಅನಂತಪೀಠಾರೋಹಣದ ದಿವಸ ನಾನು ಇಡೀ ಊರಿಗೆ ನಾನು ಊಟ ಹಾಕಿಸ್ತೀನಿ ಎಲ್ಲರಿಗೂ. ಎಂತಹ ಪುಣ್ಯವಾದ ಕೆಲಸ. ಅದು ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು, 16 ವರ್ಷಗಳಿಂದ. ಆದರೆ ನನ್ನ ನತದೃಷ್ಟಕ್ಕೆ ಇದ್ರ ಅನಂತಪೀಠಾರೋಹಣ ಹಿಂದಿನ ದಿವಸ ನಮ್ಮ ಯಜಮಾನ್ರು ಹೋಗ್ಬಿಟ್ರು ಹೋದ ವರ್ಷ. ಸೊ ನಾನು ಆ ದೇವ್ರನ್ನ ಅದೇ ಕೇಳ್ಕೊಂಡೆ, ಯಾಕಪ್ಪ ಚಿಕ್ಕ ಮಗುವಿಂದ ಬಂದ ನೀನು ಸೇವೆ ಮಾಡಿದ್ನಲ್ಲಪ್ಪ, ನನಗೆ ಯಾಕಪ್ಪ ಈ ಥರ ಕರ್ಮ ಕೊಟ್ಟೆ ನೀನು ಅಂತ ಅದೆಷ್ಟು ಗೋಳಾಡಿನೋ ಭಗವಂತನಿಗೆ ಗೊತ್ತು. ದುಃಖ ಪಡಬೇಡಿ. ಕಾರಣ ಯಾಕಂತಂದರೆ ಕಾಲನಿಯಮಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಒದಗಿ ಬರುವಂತಹ ಒಂದು ಸನ್ನಿವೇಶ. ಅದನ್ನು ನಿಭಾಯಿಸುವಂತಹ ಶಕ್ತಿ ಆ ಕೇಶವನೇ ನಿಮಗೆ ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೆ ಆಗಲಿ ಅದು ನಿಜ. ಯಾವಾಗಲೂ ಒಂದು ಮನುಷ್ಯ ನಮ್ಮನ್ನು ಬಿಟ್ಟು ಇದಾಗ್ತಾರೆ ಅಂದ ತಕ್ಷಣ ಅದು ಬಹಳ ದುಃಖಕರವಾದಂತಹ ಇದು. ಆದರೆ ಅದನ್ನು ಜೊತೆಗೆ ಅಷ್ಟೇ ಅಲ್ಲ ಮಮ್ಮ, ಅವರೇ ನನಗೆ ದೇವರು. ಅವರು ದೊಡ್ಡ ಸೈಂಟಿಸ್ಟು, ಸೀನಿಯರ್ ಮೋಸ್ಟ್ ಸೈಂಟಿಸ್ಟ್ ಅವರು ಇದರಲ್ಲಿ ಅಡಾನಲ್ಲಿ. ಅವರು ಈ ಮೊನ್ನೆ ಫ್ಲೈ ಆಯ್ತಲ್ಲ, ಇದ್ರದ್ದು ಮಾಡಿದಾರಲ್ಲ, ಇದ್ರದ್ದು ಎಲೆಕ್ಟ್ರಾನಿಕ್ ಇದೆಲ್ಲ ಮಾಡಿ ಇವಾಗ ಮೊನ್ನೆ ಎಲ್ಲ ಫ್ಲೈ ಆಯಿತು. ಅದರ ಮೈನ್ ವಿಂಗ್ ಡಿಸೈನರ್ ನಮ್ಮ ಹಸ್ಬೆಂಡು. ನೀವು ಅದೇ ಹೇಳ್ತಾ ಇದ್ರಿ, ಏರೋನಾಟಿಕಲ್ ಡೆವಲಪ್ಮೆಂಟ್ ಆಫ್ ಅಥಾರಿಟಿ ADA ಈಸ್ ದ ಫೇಮಸ್ ಇದು. ನೀವು ಬಿಲೀವ್ ಇಟ್ ಆರ್ ನಾಟ್, ಅಬ್ದುಲ್ ಕಲಾಂ ಬಂದಿದ್ದರು ಅವಾಗ. ನನ್ನ ಮಗ IIT-ನಲ್ಲಿ ಇದನ್ನು ತೊಗೊಂಡ, ಸೀಟ್ ತೊಗೊಂಡ. ಬಂದಾಗ ಅವರು ಬಂದರು, ಇವ್ನು ನನ್ನ ಮಗನಿಗೆ ಏನಾರು ಮಾಡಿ ಅವರನ್ನು ಮಾತಾಡಿಸ್ಲಿ ಅಂತ. ಅಬ್ದುಲ್ ಕಲಾಂ ಅಲ್ವಾ, ಮಾತಾಡ್ಸಿ ಅಂತ. ನಾನು ಸರಿ ಏನೋ ಇಷ್ಟೊಂದು ಆಸೆ ಪಡ್ತಾನಲ್ಲ ಏನೋ ಅಂತ ಹೋಗಿ ಸುಮಾರಿಷ್ಟು ಜನ ಗುಂಪು. ಆಮೇಲೆ ಹೋಗಿ ನಿಂತ್ಕೊಂಡೆ. ಎಸ್ ಮೇಡಮ್ ಅಂದರು. ಆಮೇಲೆ ಸರ್ ಈಸ್ ANS ಸನ್ ಸರ್ ಅಂದೆ. AN ಶ್ರೀನಿವಾಸ ಮೂರ್ತಿ ಅಂತ ಅವ್ರ ಹೆಸರು. ಆಮೇಲೆ ANS ಅಂತ ಸರ್ ಈಸ್ ANS ಸನ್ ಸರ್ ಅಂದೆ. ಆಮೇಲೆ ಅಷ್ಟೂ ಜನನ ನಿಲ್ಲಿಸ್ಕೊಂಡು ಅಬ್ದುಲ್ ಕಲಾಮು ಹೀ ಈಸ್ ಮೈ ಕಲೀಗ್ ಅಂತ ಹೇಳ್ಬಿಟ್ಟು ಹೇಳೋದು. ಆಮೇಲೆ ಇವನಿಗೆ ಹೇಳಿದೆ, ಹೋಗೋ ನಮಸ್ಕಾರ ಮಾಡಿಬಿಟ್ಟು ಬರೋ ಅಂದೆ. 2 ಕಾಲು ಮುಟ್ಟು ನಮಸ್ಕಾರ ಮಾಡ್ದ ನನ್ನ ಮಗ. ಇದರಲ್ಲಿ ನೋಡಿ ಎಂತಹ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ಭಾರತದ ರಾಷ್ಟ್ರಪತಿ ದೊಡ್ಡವರ, ರಾಷ್ಟ್ರಪತಿ ಅವಾಗ ಅದು ಕರೆಕ್ಟು, ರಾಷ್ಟ್ರಪತಿ ದೊಡ್ಡವರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂಥವರ ಒಂದು ಮೆಚ್ಚುಗೆಯನ್ನು ಪಡೆದಂತಹ ಶ್ರೀನಿವಾಸ ಮೂರ್ತಿಗಳಿದಾರಲ್ಲ, ಅವರು ಯಾವಾಗಲೂ ಕೂಡ ಕಲೀಗ್ ಅಂದರು. ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ನಮ್ಮ ಶ್ರೀಮಠಕ್ಕೂ ಬೇಲೂರು ವೈಕುಂಠದಾಸರ ಒಂದು ಕುಟುಂಬಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ ಅಂತ ಹೇಳಿ. ಯಾಕೆಂತಂದರೆ ಅಲ್ವಾ, ಈ ಶ್ರೀಮಠಕ್ಕೆ ಬಹಳಷ್ಟು ಸೇವೆಯನ್ನು ನೀವು ನಿಮ್ಮ ಕುಟುಂಬದ ವರ್ಗದವರು ಮಾಡಿದ್ದಾರೆ ಅಂತ ಸುದ್ದಿ. ಇದನ್ನು ಹೌದು, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿದಾಗ ಅಂದರೆ ಯಾವ್ದು ಹೇಳಿ, ನನಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಯಾಕೆಂದರೆ ಶ್ರೀಮಠಕ್ಕೂ ಮತ್ತು ವೈಕುಂಠದಾಸರ ಕುಟುಂಬಕ್ಕೂ ಬಹಳ ಒಂದು ಅದಕ್ಕೇನೆ ನಮ್ಮ ಮನೆ ಇಲ್ಲ, ನಮ್ಮ ಮನೆಯ ಜಾಗ ಇವಾಗಲೂ ನಮ್ಮ ಮನೆ ಆ ಮಠಕ್ಕೆ ಸೇವಂಗೆ ಇದೆ. ಆದರೆ ಆ ಒಂದು ಜಾಗ ಇವತ್ತಿಗೂ ನಮ್ಮ ಒಂದು ಇದರಲ್ಲಿದೆ. ಅದು ಇದಕ್ಕೆ ಮಠಕ್ಕೆ ಬರ್ಕೊಟ್ಬಿಟ್ಟಿದ್ದಾರೆ ನಮ್ಮ ಪೂರ್ವಜರು. ಅದನ್ನು ಇವರಿಗೆ ಈ ನಮ್ಮ ಯತರಾಜ ಮಠಕ್ಕೆ ಅದನ್ನು ಬರ್ಕೊಟ್ಬಿಟ್ಟಿದ್ದಾರೆ. ಅದೇ ತರಹ ಶ್ರೀಮಠವು ಕೂಡ ನಿಮ್ಮ ಒಂದು ಕುಟುಂಬದ ಬಗ್ಗೆ ಬಹಳ ಒಂದು ಗೌರವ, ಪ್ರೀತಿ, ಆದರತೆ ಪ್ರತಿಯೊಂದು ಕೂಡ ಅದೇ ತರಹ ನಮ್ಮ ಶ್ರೀ ವರ್ತಮಾನ ಸ್ವಾಮಿಗಳು ಕೂಡ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ. ಅದೇ ತರಹ ನಿಮ್ಮ ಈ ಒಂದು ಸೇವೆ ನಿರಂತರವಾಗಿರಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಶ್ರೀಗಳವರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮ ಕುಟುಂಬಸ್ಥರ ಮೇಲೆ, ತಮ್ಮ ಎಲ್ಲ ಕುಟುಂಬದ ವರ್ಗದವರೆಗೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ತಾವು ಇಲ್ಲಿ ತನಕ ಬಂದು ಈ ಒಂದು ನಮ್ಮ ಜೊತೆ ಒಂದು ಸಂವಾದದಲ್ಲಿ ಪಾಲ್ಗೊಂಡು, ಇದು ನನ್ನ ಅದೃಷ್ಟ ಅಲ್ವಾ ಸ್ವಾಮಿ, ಅಂತಹ ಒಂದು ಮಹಾ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ವಂಶಕ್ಕೆ ನೀವು ಸೇರಿದ್ದೀರಿ ಅಂತ ಹೇಳೋದು ನಿಮ್ಮೊಬ್ಬರಿಗೆ ಹೆಮ್ಮೆ ಅಲ್ಲ,
ಇವತ್ತಿನ ದಿನ ನೀವು ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಸಂದರ್ಶನ ಮಾಡುವಂತಹ ಒಂದು ಭಾಗ್ಯವನ್ನು ಕರುಣಿಸಿದಂತಹ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಗಳವರಿಗೂ ಕೂಡ ನಾವು ಸದಾ ಕೃತಜ್ಞತರಾಗನ್ನು ನಾವು ಅರ್ಪಿಸಲೇಬೇಕಾಗತ್ತೆ. ನನಗೂ ಈ ಥರ ಒಂದು ಅವಕಾಶನ ಕೊಟ್ಟು ನಿಮ್ಮೆಲ್ಲರಿಗೂ ತುಂಬ ಕೃತಜ್ಞತೆಗಳನ್ನು ಹೇಳ್ತೀನಿ. ವೀಕ್ಷಕರೇ, ಇಷ್ಟು ಹೊತ್ತಿನ ತನಕ ನಾವು ಶ್ರೀಮತಿ ಸುಕನ್ಯಾ ಶ್ರೀನಿವಾಸ ಮೂರ್ತಿಯರವರು ನಮ್ಮೊಡನೆ ಹಂಚಿಕೊಂಡಂತಹ ಒಂದು ವಿಶೇಷವಾದಂತಹ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದ್ದೇವೆ. ಶ್ರೀಗಳವರ ಮುಖ್ಯ ಉದ್ದೇಶ ಏನು ಅಂತ ಹೇಳುತ್ತಂತಂದರೆ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ದುಡಿಯುವಂತಹ ಮತ್ತು ಶ್ರೀ ಮಠಕ್ಕೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದು ಈ ಥರದ ಭಕ್ತಿ ಚಾನಲ್ನ ಮುಖ್ಯ ಉದ್ದೇಶ. ಈ ದಿಸೆಯಲ್ಲಿ ಇಂದು ನಮ್ಮೊಡನೆ ಎಷ್ಟು ಹೊತ್ತು ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಂಥವರಾರು ಸುಕನ್ಯಾ ಶ್ರೀನಿವಾಸ ಮೂರ್ತಿಯರವರು. ಸುಕನ್ಯಾ ಶ್ರೀನಿವಾಸ ಮೂರ್ತಿಯರವರು ನಮ್ಮ ಮಠಕ್ಕೂ ನಿಕಟವಾದಂತಹ ಸಂಬಂಧವನ್ನು ಹೊಂದಿರುತ್ತಾರೆ. ಇದನ್ನೆಲ್ಲ ಈಗಾಗಲೇ ನೀವು ಕೇಳಿರುತ್ತೀರಿ. ಈಗ ನಮ್ಮ ವೀಕ್ಷಕ ವರ್ಗಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳನ್ನು ನಾವು ಹಂಚಿಕೊಂಡು ಮುಂದಿನ ವಾರ ಮತ್ತೊಂದು ವಿಶೇಷವಾದ ವ್ಯಕ್ತಿಯ ಜೊತೆ ನಾವು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇವೆ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀಮತಿ ರಾಮಾನುಜಾಯ ನಮಃ.